ಸ್ನೇಹಿತರೆ ನಮಸ್ಕಾರ. ಇದೇ ಜೂನ್ನಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರ ಆಗ್ತಾ ಇದೆ. ಚಿತ್ರಪಕ್ಷ ಅಯನಾಂಶದ ಪ್ರಕಾರ ಜೂನ್ 1 ಮತ್ತು 2ನೇ ತಾರೀಕಿನ ನಡುವೆ ಈ ಗುರು ರಾಶಿ ಬದಲಾವಣೆ ನಡೀತಾ ಇರೋದು. ಸೊ ಈ ಗುರು ಸಂಚಾರದಿಂದ ಕೆಲವೊಂದು ರಾಶಿಗಳಿಗೆ ಗುರುಬಲ ಬಂದಂಗೆ ಆಗುತ್ತೆ, ಮತ್ತೆ ಕೆಲ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಸೊ ಇದರಲ್ಲೀಗ ಕುಂಭ ರಾಶಿಯವ್ರನ್ನ ತಗೊಳ್ಳೋದಾದರೆ 6ನೇ ಮನೆಗೆ ಗುರು ಸಂಚಾರ ಆಗ್ತಾ ಇದೆ. ಸೊ ಹಂಗಾಗಿ ಗುರುಬಲ ಇಲ್ಲ ಅಂತ ಕನ್ಸಿಡರ್ ಆಗುತ್ತೆ. ಗುರುಬಲ ಇಲ್ಲ ಅಂತ ಮಾತ್ರಕ್ಕೆ ಜೀವನದಲ್ಲಿ ಏನೂ ನಡೆಯೋದೇ ಇಲ್ಲ ಅಂತೇನು ಅಂದ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ ಗುರುಬಲ ಒಂದೇನೆ ಜೀವನವನ್ನ ಕಂಪ್ಲೀಟ್ ಆಗಿ ನಿರ್ಧಾರ ಮಾಡೋದಿಲ್ಲ. ಯಾಕೆಂದರೆ ವೈಯಕ್ತಿಕ ಜಾತಕದಲ್ಲಿನ ಯೋಗಗಳು ಮತ್ತು ಸದ್ಯ ನಡೀತಾ ಇರುವಂಥ ದಶಾಭುಕ್ತಿಗಳು ಜೊತೆಗೆ ಗುರು ಸಂಚಾರದ ರಾಶಿಯಲ್ಲಿನ ಅಷ್ಟಕ ವರ್ಗ ಬಿಂದುಗಳು ಜೊತೆಗೆ ನಕ್ಷತ್ರ ಇದೆಲ್ಲವೂ ಕೂಡ ಗುರು ಸಂಚಾರದ ಫಲವನ್ನು ಸಾಕಷ್ಟು ಮಾರ್ಪಾಡು ಮಾಡ್ತದೆ. ಬೃಹತ್ ಸಂಹಿತ ಜ್ಯೋತಿಷ್ಯದ ಒಂದು ಬಹಳ ಪ್ರಮುಖವಾದ ಗ್ರಂಥ. ಇದರಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಗುರು ಸಂಚಾರದ ಫಲಗಳನ್ನು ದಶೆಗಳ ಜೊತೆ ಅನ್ವಯಿಸಿ ನಿರ್ಣಯಿಸಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಸಂಸ್ಕೃತ ಶ್ಲೋಕದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇದೆ, ನೀವು ಬೇಕಾದ್ರೆ ಓದ್ಕೋಬಹುದು. ಇನ್ನು ಈ ಗುರು ಸಂಚಾರ ಹೆಂಗೆ ಇದು ಪ್ರಭಾವ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ಗುರು ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಗುರು ಅಂದ್ರೆ ಏನು? ಮುಖ್ಯವಾಗಿ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ಮತ್ತು ನಮಗೆ ಸಿಗುವಂಥ ಅವಕಾಶಗಳು, ಮಾರ್ಗದರ್ಶನಗಳು, ಸಲಹೆಗಳು ಇದೆಲ್ಲವನ್ನು ಗುರು ಪ್ರತಿನಿಧಿಸುತ್ತೆ. ಯಾವಾಗ ರಾಶಿಗೆ ಗುರುಬಲ ಇರೋದಿಲ್ವೋ ನಮ್ಮ ನಿರೀಕ್ಷೆಗಳೇನಿದೆಯಲ್ಲ ಅದು ಈಡೇರದೆ ಆ ನಿರೀಕ್ಷೆಗಳ ವಿಚಾರದಲ್ಲಿ ನಮಗೆ ನಂಬಿಕೆ ಮತ್ತು ಅಪನಂಬಿಕೆಗಳ ಹೊಯ್ದಾಟ ಇರಬಹುದು, ಅವಕಾಶಗಳು ಕಡಿಮೆ ಆಗಬಹುದು ಮತ್ತು ನಮ್ಮ ಮೇಲೆ ಆತ್ಮವಿಶ್ವಾಸದ ಕೊರತೆ ಕೂಡ ಇರ್ತದೆ. ನಿರೀಕ್ಷೆಗಳು ಮತ್ತು ವಾಸ್ತವ ಪರಿಸ್ಥಿತಿ ಅನ್ನೋದೇನಿದೆಯೋ ಅದು ಮ್ಯಾಚ್ ಆಗ್ತಾ ಇರಲಿಕ್ಕಿಲ್ಲ. ಮತ್ತೆ ಸಲಹೆಗಳು ಮತ್ತೆ ಮಾರ್ಗದರ್ಶನಗಳು ಅಂತ ಏನಿರ್ತವೋ ಅದನ್ನ ಒಂದು ರೀತಿ ತಿರಸ್ಕಾರದ ಮನೋಭಾವದಿಂದ ನೋಡುವಂತ ಒಂದು ಮನಸ್ಥಿತಿನೂ ಕೂಡ ಇರ್ತದೆ. ಕುಂಭರಾಶಿಗೆ 6ನೇ ಮನೆಗೆ ಗುರು ಪ್ರವೇಶ ಆಗ್ತಾ ಇದೆ. ಅಂದ್ರೆ ಉದ್ಯೋಗದಲ್ಲಿರುವವರಿಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆರೋಗ್ಯದ ವಿಚಾರದಲ್ಲಿ ನಿಗಾ ಇರಬೇಕಾಗತ್ತೆ, ಸಾಲದ ವಿಚಾರದಲ್ಲಿ ಲೆಕ್ಕಾಚಾರ ಅಗತ್ಯ, ಇಲ್ಲಾಂದ್ರೆ ಸಾಲದಿಂದ ಸಮಸ್ಯೆನೂ ಉಂಟಾಗ್ಬೋದು. ಇದರಿಂದ ಪಾರಾಗಬೇಕಾದ್ರೆ ಶಿಸ್ತನ್ನ ಅಳವಡಿಸ್ಕೊಳ್ಬೇಕಾಗತ್ತೆ, ಶಿಸ್ತುಬದ್ಧ ಡೈಲಿ ರುಟೀನ್ಗಳನ್ನ ಫಾಲೋ ಮಾಡಬೇಕಾಗತ್ತೆ. ಕುಂಭರಾಶಿಯವರು ಒಂದು ರೀತಿಯ ರೆವಲ್ಯೂಷನರಿ ಆಲೋಚನೆಯನ್ನ ಹೊಂದಿದವರು. ಸೊ ಇವರಿಗೆ ಒಂದು ರೀತಿಯ ಕ್ರಿಸ್ಟಲ್ ಕ್ಲಿಯರ್ ಐಡಿಯಾಗಳನ್ನು ಮಾಡುವಂಥ ಸಾಮರ್ಥ್ಯ ಇರ್ತದೆ. ಇವರ ಐಡಿಯಾಗಳಲ್ಲಿ ಒಂದು ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಇರ್ತದೆ. ಇದು ಶನಿಯ ರಾಶಿ. ಆದರೆ ಪ್ರಾಬ್ಲಮ್ ಏನು ಅಂದರೆ ಇವರಿಗೆ ಆ್ಯಕ್ಚುಲಿ ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಏನಿದೆಯಲ್ಲ ಇದು ಇವ್ರದ್ದು ಸ್ಟ್ರೆಂತ್ ಆಗಿರುತ್ತೆ ಹೊರತು ಸಡನ್ ಆಗಿ ಈಗಲೇ ಏನಾದರೂ ಮಾಡಬೇಕು ಅಂದಾಗ ಇವರು ಸ್ವಲ್ಪ ಪರದಾಡ್ತಾರೆ. ಯಾಕೆಂದರೆ ಇವರು ನಿಧಾನಗತಿಯ ಚಿಂತನೆಯನ್ನು ಹೊಂದಿದವರು. ಈಗ ಗುರುಬಲ ಇಲ್ಲದ ಸಂದರ್ಭದಲ್ಲಿ ಇವರ ಈ ಥಿಂಕಿಂಗ್ ಸಾಮರ್ಥ್ಯ ಏನಿದೆಯೋ ಇದು ಓವರ್ ಥಿಂಕಿಂಗ್ ಆಗಿ ಬದಲಾಗಬಹುದು. ವ್ಯಾಪಾರೋದ್ಯಮಿಗಳಾಗಿದ್ದರೆ ಸ್ಪರ್ಧೆ ಎದುರಿಸಬೇಕಾಗಿ ಬರ್ಬೋದು, ಮಾನಸಿಕವಾಗಿ ಒಂದು ರೀತಿಯ ಬರ್ಡನ್ ಬಿದ್ದ ಹಾಗಾಗ್ಬೋದು. ಆದರೆ ಯಾವುದೇ ಸಮಸ್ಯೆ ಅಂತ ಅವರಿಗೆ ಎದುರಾಗ್ತಾ ಇದ್ರೂ ಕೂಡ ಇದೆಲ್ಲವೂ ಮಾನಸಿಕ ಎಫೆಕ್ಟು ಮುಖ್ಯವಾಗಿ. ಸೊ ಅದನ್ನು ಇವರು ಒಂದು ಫ್ಯೂಚರಿಸ್ಟಿಕ್ ಆಲೋಚನೆ ಅದೇ ಕುಂಭರಾಶಿಯವರ ಒಂದು ಸಾಮರ್ಥ್ಯ ಆಗಿರೋದ್ರಿಂದಾಗಿ ಸೊ ಐಡಿಯಾವನ್ನೇ ಬಳಸಿ ಇವರು ಸ್ಟೆಪ್ ಬೈ ಸ್ಟೆಪ್ ಮೆಥಡನ್ನು ಅನುಸರಿಸಿ ಅದರಿಂದ ಆಚೆ ಬರೋದಕ್ಕೆ ಇವರು ಪ್ರಯತ್ನ ಪಟ್ಟರೆ ಇದು ಆ್ಯಕ್ಚುಲಿ 6ನೇ ಭಾವ ಏನಿದೆಯೋ ಇದು ಬಂದು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಅಂತ ಏನಿದೆಯಲ್ಲ ಇದನ್ನು ಬೆಳೆಸುವಂಥ ಒಂದು ಜಾಗ ಇದು. ಸೊ ಗುರು ಟ್ರಾನ್ಸಿಟ್, ಗುರು ಗೋಚರ ಏನಿದೆಯೋ ಇದು ಅದೇ ಕಾರಣಕ್ಕೆ ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿಯನ್ನು ಬೆಳೆಸುವ ರೀತಿಯಲ್ಲಿ ಇದು ಎಫೆಕ್ಟನ್ನು ಕೊಡ್ತಾ ಇರ್ತದೆ. ಹೀಗಾಗಿ ಪ್ರಾಬ್ಲಮನ್ನು ಪ್ರಾಬ್ಲಮ್ ಅಂತ ನೋಡದೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅನ್ನೋ ರೀತಿಯಲ್ಲಿ ನೋಡಿದ್ರೆ ಇದು ಇವರಿಗೆ ಉಪಯೋಗ ಆಗುತ್ತೆ. ಮತ್ತು ಇದು ಸ್ಕಿಲ್ಗಳನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಯಾಕೆಂದರೆ 6ನೇ ಭಾವ ಬಂದು ಸ್ಕಿಲ್ಗಳನ್ನು ಡೆವಲಪ್ ಮಾಡೋದಕ್ಕೂ ಕೂಡ ಗುರು ಅಲ್ಲಿರೋದ್ರಿಂದಾಗಿ ಇದು ಪ್ರಯೋಜನ ಕೊಡುತ್ತೆ. ಮತ್ತು ಇಲ್ಲಿ ಗುರು ಗೋಚರ ಪಾಸಿಟಿವ್ ಇಲ್ಲ ಅಂದಾಗ ರೆಮಿಡಿ ಏನು ಅನ್ನೋ ಪ್ರಶ್ನೆ ಬರ್ತದೆ. ಸೊ ನಾ ಇಲ್ಲಿ ಪ್ರಾಕ್ಟಿಕಲಿ ಅಪ್ಲೈ ಮಾಡಬಹುದಾದಂಥ ಕೆಲ ರೆಮಿಡಿಗಳನ್ನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ದೇವರು ಪೂಜೆ ಪುನಸ್ಕಾರ ಇದೆಲ್ಲವೂ ಮಾಡಿದ್ರೂ ಕೂಡ ನೀವು ಪ್ರಾಕ್ಟಿಕಲಿ ಸೆಲ್ಫ್ ರಿಯಲೈಸೇಷನ್ ಮತ್ತು ಸೆಲ್ಫ್ ನಾಲೆಜ್ ಅಂತ ಏನಿದೆಯೋ ಇದನ್ನು ನಾವು ತಗೊಳ್ಳಿಲ್ಲ ಅಂದರೆ ಬರೀ ರೆಮಿಡಿ ಒಂದರಿಂದನೇ ಎಲ್ಲವೂ ಸಾಲ್ವ್ ಆಗಲ್ಲ. ಬೆಸ್ಟ್ ರೆಮಿಡಿ ಅಂದರೆ ನಿಮ್ಮ ಅಪ್ರೋಚ್ನ ಬದಲಾಯಿಸ್ಕೊಳ್ಳೋದು. ಗುರು ಅಂದರೆ ಮುಂದಾಲೋಚನೆ ಅಂತ ಅರ್ಥ. ಇವತ್ತಿನ ಪರಿಸ್ಥಿತಿ ಹೇಗಾದರೂ ಇರಲಿ, ಮುಂದಿನ ದಿನಗಳಲ್ಲಿ ಸ್ಥಿತಿಗತಿ ಚೆನ್ನಾಗಿರಬೇಕಾದ್ರೆ ಇವತ್ತು ಏನು ಮಾಡಬೇಕಾಗತ್ತೆ ಅಂತ ಯೋಚಿಸೋದು. ಇವತ್ತೇ ಎಲ್ಲವೂ ಬದಲಾಗಬೇಕು ಅಂತ ನಿರೀಕ್ಷಿಸಬಾರ್ದು. ಆತುರದಲ್ಲಿ ಯಾವುದೇ ನಿರ್ಧಾರ ಮಾಡಬಾರ್ದು. ಎಮೋಷ್ನಲ್ ಆಗಿ ಹಣಕಾಸಿನ ವ್ಯವಹಾರ ಕೂಡ ಮಾಡಬಾರ್ದು. ಗುರು ಅಂದರೆ ಶ್ರದ್ಧೆ, ಪ್ರಾಮಾಣಿಕತೆ. ಹೀಗಾಗಿ ಮಾಡೋ ಕೆಲಸವನ್ನು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಬೇಕು, ಅರೆಮನಸ್ಸಿನಿಂದ ಮಾಡಬಾರ್ದು. ಗುರು ಅಂದರೆ ನಂಬಿಕೆ, ಬ್ಲೈಂಡ್ ಬಿಲೀಫ್ ಇಟ್ಕೋಬಾರ್ದು, ಶುದ್ಧ ನಂಬಿಕೆಯನ್ನು ಬಲಪಡಿಸ್ಕೊಳ್ಬೇಕು. ಇದಕ್ಕಾಗಿ ನಿಮಗಿಷ್ಟವಾದ ದೇವರನ್ನ ಆರಾಧಿಸ್ಬೋದು, ಭಕ್ತಿಯಿಂದ ತಲ್ಲೀನರಾಗಿ ಆರಾಧಿಸಬೇಕು. ಹರಕೆಯ ಥರ ಪೂಜೆ ಪ್ರಾರ್ಥನೆ ಅಲ್ಲ.
ಗುರುಬಲ ಇಲ್ಲದ ಕಾರಣ ಈ ಫೀಲ್ ಗುಡ್ ಫ್ಯಾಕ್ಟರ್ಗಳು ಅನ್ನುವಂಥದ್ದು ಏನಿದೆಯೋ ಇದು ಕಡಿಮೆ ಇರ್ತದೆ. ಆದರೆ ಗುರು ನಿಮ್ಮ ಲಗ್ನಕ್ಕೆ ಅನುಗುಣವಾಗಿ ಕೆಲ ಶುಭ ಫಲಗಳನ್ನು ಕೊಡ್ತಿರ್ತದೆ, ಆದರೆ ಅದನ್ನು ಫೀಲ್ ಮಾಡ್ತಾ ಇರೋದಿಲ್ಲ. ಹೀಗಾಗಿ ಮಾನಸಿಕ ಫೀಲಿಂಗಿಗೆ ಮಹತ್ವ ನೀಡೋದು ಬೇಡ. ಚಂದ್ರಮ ಮನಸೋ ಜಾತ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ಏನು ಗುರು ಸಂಚಾರದ ರಾಶಿಯಿಂದ ಹೇಳುವಂಥ ಫಲಗಳಿವೆಯೋ ಇವು ಮನಸ್ಸಿಗೆ ಹೆಚ್ಚು ಅಪ್ಲೈ ಆಗುತ್ತೆ ಹೊರತು ಯಾವುದೇ ಘಟನೆಗಳಿಗೆ ಅಪ್ಲೈ ಆಗಲ್ಲ ಅಥವಾ ದೇಹಕ್ಕೆ ಅಪ್ಲೈ ಆಗಲ್ಲ. ಇದು ಸಾಮಾನ್ಯವಾಗಿ ಈ ಗೋಚರ ಫಲಗಳು ಅನ್ನೋದು ಈ ಬಾಹ್ಯ ಪ್ರಪಂಚದ ಎಫೆಕ್ಟ್ಗಳಾಗಿರ್ತವೆ. ಸೊ ಈ ಬಾಹ್ಯ ಪ್ರಪಂಚದ ಏನು ಎಫೆಕ್ಟ್ಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಭಾವನೆಗಳೇನಿರ್ತವೋ ಅದಕ್ಕೆ ನೀವು ರೆಸ್ಪಾಂಡ್ ಮಾಡಿದ್ರೆ, ಅಂದರೆ ಸ್ಪಂದಿಸಿದ್ರೆ ಆವಾಗ ಇದು ಘಟನೆಯಾಗಿ ಬದಲಾಗುತ್ತೆ, ಅಂದರೆ ಫಲವಾಗಿ ಬದಲಾಗೋದು. ಇನ್ನು ದಶೆಗಳು ಮತ್ತು ನಕ್ಷತ್ರಗಳ ವಿಚಾರಕ್ಕೆ ಬರೋದಾದರೆ ಕುಂಭರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತದೆ. ಸೊ ಆಯಾ ಪ್ರಾಯಕ್ಕೆ ಅನುಗುಣವಾಗಿ ಸದ್ಯ ನಡೀತಾ ಇರಬಹುದಾದಂಥ ದಶೆಗಳು ಮತ್ತು ಅದರ ಥೀಮ್ ಹೇಗಿರುತ್ತೆ ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ. ಸೊ ಗ್ರಹಗಳ ಪೊಸಿಷನ್ ಆಧಾರದಲ್ಲಿ ಇದು ಕೊಂಚ ಮಟ್ಟಿಗೆ ಬದಲಾಗುತ್ತೆ. ಇದರಲ್ಲೀಗ ಮೊದಲನೇದಾಗಿ ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರದವರಿಗೆ ಕುಜ ದಶೆಯಿಂದ ಇವರ ಜೀವನ ಆರಂಭ ಆಗಿರುತ್ತೆ. ನಂತರದ್ದು ರಾಹು ದಶೆ. ಸೊ ರಾಹು ದಶೆ ಮುಗಿಯೋವರೆಗೂ ಕೂಡ ಇವರಿಗೆ ಒಂದು ಸ್ವಲ್ಪ ಡೈರೆಕ್ಷನ್ ಸಿಗೋದು ಕಷ್ಟ. ಆ ನಂತರ ಡೈರೆಕ್ಷನ್ ಸಿಗ್ತದೆ. ಮುಂದಿನದ್ದು ಒಂದು ಜವಾಬ್ದಾರಿಯುತ ಜೀವನ ಆಗಿರುತ್ತೆ. ಇವರಲ್ಲೀಗ ಸದ್ಯ 25ರಿಂದ 35ರ ವಯೋಮಾನದಲ್ಲಿರುವವರು ಗುರು ದಶೆಯಲ್ಲಿರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರ್ತದೆ. ಶಾಂತಿಯುತ ಜೀವನ ಮಾಡೋ ಹಾಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಆಳ ಅಗಲ ಇದರ ಅರಿವಾಗಿರುತ್ತೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿರ್ತಾರೆ. ಅನುಭವವನ್ನು ಇತರರ ಮಾರ್ಗದರ್ಶನಕ್ಕೆ ಬಳಸಿದರೆ ಇನ್ನೂ ಉತ್ತಮ. ಗುರು ಬಂದು 6ನೇ ಭಾವದಲ್ಲಿ ಟ್ರಾನ್ಸಿಟ್ ಗೋಚರ ಆಗ್ತಾ ಇರೋದ್ರಿಂದಾಗಿ ಇವರು ಬಂದು ಅವರ ಕಲಿಕೆಯನ್ನು, ಸ್ಕಿಲ್ಗಳನ್ನು ಡೆವಲಪ್ ಮಾಡೋ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ಒಳ್ಳೆಯದು. ಇನ್ನು 35ರಿಂದ 45ರ ವಯೋಮಾನದಲ್ಲಿರುವವರು ಶನಿ ಮಹಾದಶೆಯಲ್ಲಿರುವ ಸಾಧ್ಯತೆ ಇರ್ತದೆ. ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದು. ಮೆಥಾಡಿಕ್ ಆಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಿನಚರಿಗಳನ್ನು ಸೆಟ್ ಮಾಡಿಕೊಂಡು ಕ್ರಮಬದ್ಧವಾಗಿ ಮತ್ತು ಶಿಸ್ತಿನಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋದ್ರೆ ಒಳ್ಳೆಯದು. ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಆರೋಗ್ಯದ ಬಗ್ಗೆನೂ ಗಮನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಬಂದು ಏನು ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನಗತಿ ಒಂದು ಫೀಲ್ ಆಗ್ಬೋದು. ಸೊ ಗುರು ಬಂದು 6ನೇ ಭಾವದಲ್ಲಿ ಇರೋದ್ರಿಂದಾಗಿ ಏನೇ ಕೆಲಸ ಕಾರ್ಯಗಳಿದ್ರೂ ಕೂಡ, ಅಡೆತಡೆಗಳಿದ್ರೂ ಕೂಡ, ನಾನು ಈಗ ತಾನೇ ಹೇಳ್ದಂಗೆ ಈ ಏನು ಅಡೆತಡೆಗಳು ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ಥರದಲ್ಲಿ ಇವರು ಸ್ವಲ್ಪ ಜಾಸ್ತಿ ಆಲೋಚನೆ ಮಾಡಿದ್ರೆ ಗುರು ಬಂದು ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿಯನ್ನು ಡೆವಲಪ್ ಮಾಡುತ್ತೆ. ಇನ್ನು 45ರಿಂದ 55ರ ಹರೆಯದಲ್ಲಿರುವವರು ಒಂದು ಶನಿ ಮಹಾದಶೆಯಲ್ಲಿ ಇರ್ಬೋದು ಅಥವಾ ಬುಧ ಮಹಾದಶೆಯಲ್ಲಿರುವ ಸಾಧ್ಯತೆ ಇದೆ. ಬುಧ ಮಹಾದಶೆಯಲ್ಲಿ ಬಿಸ್ನೆಸ್ ಮೈಂಡ್ ಆಕ್ಟಿವೇಟ್ ಆಗೋ ಸಾಧ್ಯತೆ ಇರ್ತದೆ. ಹೊಸ ವಿಚಾರಗಳ ಕಲಿಕೆಯತ್ತ ಆಸಕ್ತಿ ಇರ್ತದೆ. ತಲೆಯಲ್ಲಿ ಸದಾ ಲೆಕ್ಕಾಚಾರಗಳು ಓಡಾಡ್ಬೋದು. ಬುಧ ಬಂದು ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹ. ಹೀಗಾಗಿ ಬುದ್ಧಿಮತ್ತೆಯು ಚೆನ್ನಾಗಿ ಕೆಲಸ ಮಾಡುತ್ತೆ. ಹೊಸ ಹೊಸ ಐಡಿಯಾಗಳು ಕೂಡ ಬರ್ತಾ ಇರ್ತದೆ. ಆದರೆ ಗುರುಬಲ ಇಲ್ಲದೇ ಇರೋ ಕಾರಣಕ್ಕೆ ಎಲ್ಲ ಐಡಿಯಾಗಳನ್ನು ಒಟ್ಟೊಟ್ಟಿಗೆ ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಸರಿಯಾದ ಮೆಥಡ್ ಅಲ್ಲ. ಸೊ ಹಾಗೇನೆ ಏನು ಆಲ್ರೆಡಿ ಈಗ ಬಿಸ್ನೆಸ್ ಮೈಂಡೆಡ್ ಇರೋದು, ಕೆಲವರು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರುವಂಥ ಸಾಧ್ಯತೆ ಇರ್ತದೆ. ಆ ಬಿಸ್ನೆಸ್ ಮಾಡ್ತಾ ಇದ್ರೂ ಅದನ್ನು ಎಕ್ಸ್ಪ್ಯಾನ್ಷನ್ನು ಈ ಆ್ಯಂಗಲಲ್ಲಿ ಯೋಚನೆ ಮಾಡ್ಬೋದು. ಸೊ ಇದನ್ನು ಹಂತ ಹಂತವಾಗಿ ಮಾಡೋದು ಒಳ್ಳೆಯದು. ಇನ್ನು ಮುಂದಿನದು ಶತಭಿಷ ನಕ್ಷತ್ರ. ಶತಭಿಷ ನಕ್ಷತ್ರದವರು ಏನು ರಾಹುವಿನ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದಾಗಿ ರಾಹು ದಶೆಯಲ್ಲೇ ಇವರ ಜೀವನ ಆರಂಭ ಆಗಿರುತ್ತೆ. ಸೊ ಏನು ತಾರುಣ್ಯ ಬರುವ ಅವಧಿಗೆ ಹದಿಹರೆಯ ಕಳೆದ ಮೇಲೆ ಇವರಿಗೆ ಒಂದು ರೀತಿಯ ಪ್ರೌಢಿಮೆ ಬರ್ತದೆ, ಯಾಕೆಂದರೆ ಗುರುದಶೆ ಕಾಲ. ಸೊ ಮುಂದಿನದು ಮಧ್ಯ ವಯಸ್ಸು, ಜವಾಬ್ದಾರಿಯುತವಾಗಿ ನಿಭಾಯಿಸಬೇಕಾದಂಥ ಒಂದು ಪ್ರಮೇಯ ಇರ್ತದೆ, ಯಾಕೆಂದರೆ ಶನಿ ದಶೆಯನ್ನು ಆ ಫೇಸ್ನಲ್ಲಿ ನೋಡ್ತಾರೆ ಅವರು. ಇವರಲ್ಲೀಗ ಸದ್ಯ 25ರಿಂದ 35ರ ವಯೋಮಾನದಲ್ಲಿರುವವರು ಗುರು ದಶೆಯಲ್ಲಿರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರ್ತದೆ. ಶಾಂತಿಯುತ ಜೀವನ ಮಾಡೋ ಹಾಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಆಳ ಅಗಲ ಇದರ ಅರಿವಾಗಿರುತ್ತೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿರ್ತಾರೆ. ಅನುಭವವನ್ನು ಇತರರ ಮಾರ್ಗದರ್ಶನಕ್ಕೆ ಬಳಸಿದರೆ ಇನ್ನೂ ಉತ್ತಮ. ಗುರು ಬಂದು 6ನೇ ಭಾವದಲ್ಲಿ ಟ್ರಾನ್ಸಿಟ್ ಗೋಚರ ಆಗ್ತಾ ಇರೋದ್ರಿಂದಾಗಿ ಇವರು ಬಂದು ಅವರ ಕಲಿಕೆಯನ್ನು, ಸ್ಕಿಲ್ಗಳನ್ನು ಡೆವಲಪ್ ಮಾಡೋ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ಒಳ್ಳೆಯದು. ಇನ್ನು 35ರಿಂದ 45ರ ವಯೋಮಾನದಲ್ಲಿರುವವರು ಶನಿ ಮಹಾದಶೆಯಲ್ಲಿರುವ ಸಾಧ್ಯತೆ ಇರ್ತದೆ. ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದು. ಮೆಥಾಡಿಕ್ ಆಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಿನಚರಿಗಳನ್ನು ಸೆಟ್ ಮಾಡಿಕೊಂಡು ಕ್ರಮಬದ್ಧವಾಗಿ ಮತ್ತು ಶಿಸ್ತಿನಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋದ್ರೆ ಒಳ್ಳೆಯದು. ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಆರೋಗ್ಯದ ಬಗ್ಗೆನೂ ಗಮನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಬಂದು ಏನು ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನಗತಿ ಒಂದು ಫೀಲ್ ಆಗ್ಬೋದು. ಸೊ ಗುರು ಬಂದು 6ನೇ ಭಾವದಲ್ಲಿ ಇರೋದ್ರಿಂದಾಗಿ ಏನೇ ಕೆಲಸ ಕಾರ್ಯಗಳಿದ್ರೂ ಕೂಡ, ಅಡೆತಡೆಗಳಿದ್ರೂ ಕೂಡ, ನಾನು ಈಗ ತಾನೇ ಹೇಳ್ದಂಗೆ ಈ ಏನು ಅಡೆತಡೆಗಳು ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ಥರದಲ್ಲಿ ಇವರು ಸ್ವಲ್ಪ ಜಾಸ್ತಿ ಆಲೋಚನೆ ಮಾಡಿದ್ರೆ ಗುರು ಬಂದು ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿಯನ್ನು ಡೆವಲಪ್ ಮಾಡುತ್ತೆ. ಇನ್ನು 45ರಿಂದ 55ರ ಹರೆಯದಲ್ಲಿರುವವರು ಒಂದು ಶನಿ ಮಹಾದಶೆಯಲ್ಲಿ ಇರ್ಬೋದು ಅಥವಾ ಬುಧ ಮಹಾದಶೆಯಲ್ಲಿರುವ ಸಾಧ್ಯತೆ ಇದೆ. ಬುಧ ಮಹಾದಶೆಯಲ್ಲಿ ಬಿಸ್ನೆಸ್ ಮೈಂಡ್ ಆಕ್ಟಿವೇಟ್ ಆಗೋ ಸಾಧ್ಯತೆ ಇರ್ತದೆ.
ಹೊಸ ವಿಚಾರಗಳ ಕಲಿಕೆಯತ್ತ ಆಸಕ್ತಿ ಇರ್ತದೆ. ತಲೆಯಲ್ಲಿ ಸದಾ ಲೆಕ್ಕಾಚಾರಗಳು ಓಡಾಡ್ಬೋದು. ಬುಧ ಬಂದು ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹ, ಹೀಗಾಗಿ ಬುದ್ಧಿಮತ್ತೆಯು ಚೆನ್ನಾಗಿ ಕೆಲಸ ಮಾಡುತ್ತೆ. ಹೊಸ ಐಡಿಯಾಗಳು ಕೂಡ ಬರ್ತಾ ಇರ್ತದೆ. ಆದರೆ ಗುರುಬಲ ಇಲ್ಲದೇ ಇರೋ ಕಾರಣಕ್ಕೆ ಎಲ್ಲ ಐಡಿಯಾಗಳನ್ನು ಒಟ್ಟೊಟ್ಟಿಗೆ ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಸರಿಯಾದ ಮೆಥಡ್ ಅಲ್ಲ. ಸೊ ಹಾಗೇನೆ ಏನು ಆಲ್ರೆಡಿ ಈಗ ಬಿಸ್ನೆಸ್ ಮೈಂಡೆಡ್ ಇರೋದು, ಕೆಲವರು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರುವಂಥ ಸಾಧ್ಯತೆ ಇರ್ತದೆ. ಆ ಬಿಸ್ನೆಸ್ ಮಾಡ್ತಾ ಇದ್ರೂ ಅದನ್ನು ಎಕ್ಸ್ಪ್ಯಾನ್ಷನ್ನು ಈ ಆ್ಯಂಗ್ಲಲ್ಲಿ ಯೋಚನೆ ಮಾಡ್ಬೋದು. ಸೊ ಇದನ್ನು ಹಂತವಾಗಿ ಮಾಡೋದು ಒಳ್ಳೆಯದು. ಇನ್ನು 55ರಿಂದ 65 ವಯೋಮಾನದಲ್ಲಿರುವವರು ಕೇತು ಮಹಾದಶೆಯಲ್ಲಿರುವ ಸಾಧ್ಯತೆ ಇರ್ತದೆ. ಸೊ ಕೇತು ಮಹಾದಶೆಯಲ್ಲಿದ್ದರೆ ಮಾನಸಿಕ ಶಾಂತಿಗೋಸ್ಕರ ಆಧ್ಯಾತ್ಮಿಕ ಚಿಂತನೆಗಳನ್ನು ಮೂಡಿಸ್ಕೊಳ್ಳೋದು ಒಳ್ಳೆಯದು. ಇನ್ನು ಮುಂದಿನದು ಕುಂಭರಾಶಿ, ಪೂರ್ವಭಾದ್ರ ನಕ್ಷತ್ರ. ಸೊ ಇವರಿಗೆ ಗುರುದಶೆಯಿಂದ ಇವರ ಜೀವನ ಆರಂಭ ಆಗಿರ್ತದೆ. ಏನು ತಾರುಣ್ಯದ ಅವಧಿ ಅನ್ನೋದೇನಿದೆ ಇದು ರೆಸ್ಪಾನ್ಸಿಬಿಲಿಟಿಯ ಒಂದು ಸ್ಟೇಜ್ ಆಗಿರ್ತದೆ. ಸೊ ಅದರ ನಂತರ ಮಧ್ಯ ವಯಸ್ಸಿಗೆ ಬರ್ತಾ ಇವರ ಜೀವನ ಸುಧಾರಣೆ ಆಗುತ್ತೆ. ಇವರಲ್ಲೀಗ 25ರಿಂದ 35 ವಯೋಮಾನದಲ್ಲಿರುವವರು ಶನಿ ದಶೆಯಲ್ಲಿರುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದು. ಮೆಥಾಡಿಕ್ ಆಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಿನಚರಿಗಳನ್ನು ಸೆಟ್ ಮಾಡಿಕೊಂಡು ಕ್ರಮಬದ್ಧವಾಗಿ ಮತ್ತು ಶಿಸ್ತಿನಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋದರೆ ಒಳ್ಳೆಯದು. ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಸೊ ಮಿಕ್ಕವರೆಲ್ಲ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಇವರು ಬಹಳ ಕಷ್ಟ ಬಿದ್ದು ಕಠಿಣ ಪರಿಶ್ರಮ, ಜವಾಬ್ದಾರಿಯುತ ತಗೊಂಡು ಕೆಲಸ ಮಾಡುವಂಥ ಒಂದು ಹಾರ್ಡ್ ವರ್ಕ್ ಮಾಡುವಂಥ ಒಂದು ದಶೆ ಕಾಲದಲ್ಲಿ ಇರ್ತಾರೆ. ಸೊ ಇಲ್ಲಿ ಬಂದು ಏನು ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನಗತಿ ಒಂದು ಫೀಲ್ ಆಗ್ಬೋದು. ಸೊ ಗುರು ಬಂದು 6ನೇ ಭಾವದಲ್ಲಿ ಇರೋದ್ರಿಂದಾಗಿ ಏನೇ ಕೆಲಸ ಕಾರ್ಯಗಳಿದ್ರೂ ಕೂಡ, ಅಡೆತಡೆಗಳಿದ್ರೂ ಕೂಡ, ನಾನು ಈಗ ತಾನೇ ಹೇಳ್ದಂಗೆ ಈ ಏನು ಅಡೆತಡೆಗಳು ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ಥರದಲ್ಲಿ ಇವರು ಸ್ವಲ್ಪ ಜಾಸ್ತಿ ಆಲೋಚನೆ ಮಾಡಿದ್ರೆ ಗುರು ಬಂದು ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿಯನ್ನು ಡೆವಲಪ್ ಮಾಡುತ್ತೆ. ಇನ್ನು 35ರಿಂದ 45 ವಯೋಮಾನದಲ್ಲಿರುವವರು ಬುಧ ಮಹಾದಶೆಯಲ್ಲಿರುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಬುಧ ಮಹಾದಶೆಯಲ್ಲಿ ಬಿಸ್ನೆಸ್ ಮೈಂಡ್ ಆಕ್ಟಿವೇಟ್ ಆಗೋ ಸಾಧ್ಯತೆ ಇರ್ತದೆ. ಹೊಸ ವಿಚಾರಗಳ ಕಲಿಕೆಯತ್ತ ಆಸಕ್ತಿ ಇರ್ತದೆ. ತಲೆಯಲ್ಲಿ ಸದಾ ಲೆಕ್ಕಾಚಾರಗಳು ಓಡಾಡ್ಬೋದು. ಬುಧ ಬಂದು ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹ, ಹೀಗಾಗಿ ಬುದ್ಧಿಮತ್ತೆಯು ಚೆನ್ನಾಗಿ ಕೆಲಸ ಮಾಡುತ್ತೆ. ಹೊಸ ಐಡಿಯಾಗಳು ಕೂಡ ಬರ್ತಾ ಇರ್ತದೆ. ಏನು ಬುಧ ಮಹಾದಶೆಯಲ್ಲಿ ಇವರಿಗೆ ಆ್ಯಕ್ಚುಲಿ ಹೊಸ ಕಲಿಕೆಗೆ ಇದು ಏನು ದಶೆ ಇದೆಯೋ ಇದು ಸಪೋರ್ಟಿವ್ ಆಗಿರ್ತದೆ. ಸೊ ಸ್ಕಿಲ್ಗಳನ್ನು ಡೆವಲಪ್ ಮಾಡೋದನ್ನೇ 6ನೇ ಭಾವ ಹೇಳೋದ್ರಿಂದಾಗಿ ಇಲ್ಲಿ ಬಂದು ಇವರು ಸ್ವಲ್ಪ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳೋದು, ಸ್ಕಿಲ್ಗಳನ್ನು ಹೊಸ ವಿಚಾರವನ್ನು ಕಲಿಯೋದು, ಇಂಥದನ್ನು ಇವರು ಈ ರೀತಿಯಲ್ಲಿ ಇವರು ಆಲೋಚನೆ ಮಾಡಿದ್ರೆ ಏನು ಟ್ರಾನ್ಸಿಟ್ ಏನಿದೆ ಇದೇನು ಕಷ್ಟ ಆಗಲ್ಲ. ಇನ್ನು 45ರಿಂದ 55 ವಯೋಮಾನದಲ್ಲಿರುವವರು ಒಂದು ಬುಧ ಮಹಾದಶೆಯಲ್ಲಿ ಇರ್ಬೋದು ಅಥವಾ ಕೇತು ಮಹಾದಶೆಯಲ್ಲಿ ಇರ್ಬೋದು. ಕೇತು ಯಾವ ರಾಶಿಯಲ್ಲಿ ಮತ್ತು ಯಾವ ಮನೆಯಲ್ಲಿ ಸ್ಥಿತ ಆಗಿರುತ್ತೋ ಅದರಂತೆ ಫಲ ಕೊಡುತ್ತೆ. ಇದು ಆಧ್ಯಾತ್ಮಿಕ ಪ್ರವೃತ್ತಿಯ ಗ್ರಹ, ಹೀಗಾಗಿ ಲೌಕಿಕ ಸುಖ ಭೋಗಗಳನ್ನು ನಿರೀಕ್ಷಿಸುವುದು ಸ್ವಲ್ಪ ಕಷ್ಟ. ಆದರೆ ಆಲೋಚನೆಗಳಲ್ಲಿ ಪ್ರೌಢಿಮೆ ಇರ್ತದೆ. ವೈರಾಗ್ಯ, ವೇದಾಂತ, ಆಧ್ಯಾತ್ಮಿಕತೆ ಇದೆಲ್ಲ ಮನಸ್ಸಿಗೆ ಕೊಂಚ ಹಿತ ಕೊಡುತ್ತೆ. ಅನಿರೀಕ್ಷಿತ ಹಾಗೂ ಸಡನ್ ಬದಲಾವಣೆಗಳು ಕೂಡ ಸಾಧ್ಯತೆ ಇರ್ತದೆ. ಏನು 6ನೇ ಭಾವದಲ್ಲಿ ಗುರು ಸಂಚಾರ ಇರೋದ್ರಿಂದಾಗಿ ಇವರಿಗೆ ಸ್ವಲ್ಪ ಓವರ್ ಥಿಂಕಿಂಗ್ ಕಾಡ್ಬೋದು. ಏನು ಮಾಡಬೇಕು ಅಥವಾ ಏನು ಕೆಲಸವನ್ನು ಕೈಗೊಳ್ಳಬೇಕು ಅಂದ್ರೂ ಕೂಡ ಒಂದು ಫಿಯರ್ನ ರೀತಿಯ ಭಾವನೆ ಕಾಡ್ಬೋದು. ಅಥವಾ ಸ್ಪಿರಿಚುವಲೈಸೇಷನ್ ಅಂತಂದರೆ ಏನು ಎಲ್ಲವನ್ನು ಕೂಡ ಒಂದು ಆಧ್ಯಾತ್ಮಿಕವಾದಂಥ ರೀತಿಯಲ್ಲಿ ಅತಿಯಾಗಿ ಆಲೋಚನೆ ಮಾಡೋದು, ಅಂದರೆ ವೈರಾಗ್ಯ ಅಥವಾ ವೇದಾಂತ ರೀತಿಯ ಮನಸ್ಥಿತಿ, ಯಾಕೆ ಮಾಡಬೇಕು, ಜೀವನ ಇಷ್ಟೇ, ಈ ರೀತಿಯ ಆಲೋಚನೆಗಳೆಲ್ಲ ಕೇತು ದಶೆಯಲ್ಲಿ ಬರುತ್ತದೆ. ಸೊ ಇದನ್ನು ಓವರ್ ಸ್ಪಿರಿಚುವಲೈಸೇಷನ್ಗೆ ತಗೊಂಡು ಹೋಗೋದಕ್ಕಿಂತಲೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಮತ್ತು ನನಗೆ ಇನ್ನೂ ಜೀವನ ಮುಂದೆ ಇನ್ನೂ ಮಾಡೋದಕ್ಕಿದೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ಆಲೋಚನೆ ಮಾಡೋದು ಸೂಕ್ತ. ಇನ್ನು 55ರಿಂದ 65 ವಯೋಮಾನದಲ್ಲಿರುವವರು ಶುಕ್ರ ಮಹಾದಶೆಯ ಅವಧಿಯಲ್ಲಿರುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಶುಕ್ರ ಮಹಾದಶೆ ಏನಿದೆ ಇದು ಚೆನ್ನಾಗೇ ಇರ್ತದೆ. ಅಂದರೆ ಇವರಿಗೆ ಆ್ಯಕ್ಚುಲಿ ಸ್ವಲ್ಪ ಲಕ್ಸುರೀಸ್ ಮತ್ತು ಒಂದು ಸ್ವಲ್ಪ ಸುಖ ಭೋಗ ಮತ್ತು ಮಾನಸಿಕವಾಗಿ ಒಂದು ಸ್ವಲ್ಪ ಆನಂದ ಇಂಥದ್ದೆಲ್ಲ ಇರ್ತದೆ. ಸೊ 6ನೇ ಭಾವದಲ್ಲಿದ್ರೂ ಕೂಡ ಗುರು ಟ್ರಾನ್ಸಿಟ್ 6ನೇ ಭಾವದಲ್ಲಿದ್ರೂ ಕೂಡ ಇದೇನು ಅವರಿಗೆ ತುಂಬ ತೊಂದರೆ ಕೊಡುತ್ತೆ ಅಂತ ಏನು ಅಂದ್ಕೊಳ್ಳೋ ಅಗತ್ಯ ಇಲ್ಲ. ಸೊ 6ನೇ ಭಾವದ ಗುರು ಗೋಚರ ಏನಿದೆಯೋ ಇದು ನಿಮ್ಮನ್ನ ಬಹುತೇಕ ಆಲೋಚನೆಗಳ ಒತ್ತಡದಲ್ಲಿ ಇರಿಸುವಂತ ಒಂದು ಪರಿಸ್ಥಿತಿ ಇರ್ತದೆ. ಮಾನಸಿಕವಾಗಿ ಕಂಫರ್ಟೇಬಲ್ ಆಗಿರೋದು ಕಷ್ಟ. ಜವಾಬ್ದಾರಿಗಳು, ವರ್ಕ್ ಲೋಡ್ ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು. ಕಾಂಪಿಟೇಟಿವ್ ಸ್ಥಿತಿಯನ್ನು ಎದುರಿಸೋ ಪ್ರಮೇಯ ಬರ್ಬೋದು. ಹೀಗಾಗಿ ಹಿಂದೆಂದಿಗಿಂತಲೂ ಸ್ವಲ್ಪ ಹೆಚ್ಚೇ ಶ್ರಮ ಪಡೋ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು. ಆದರೆ ಅತಿಯಾಗಿ ಒತ್ತಡಕ್ಕೆ ಒಳಗಾಗಬಾರ್ದು. ವಿಶ್ರಾಂತಿ ಇಲ್ಲದೆ ದುಡಿಮೆ ಮಾಡೋದಕ್ಕೆಲ್ಲ ಹೋಗಬಾರ್ದು. ದಿನಚರಿಗಳನ್ನು ಸೆಟ್ ಮಾಡಿಕೊಂಡ್ರೆ ಉತ್ತಮ. ಏನು ವರ್ಕ್ ಲೋಡ್ ಅಂತ ಇದೆಯೋ ಇದನ್ನು ಹ್ಯಾಂಡಲ್ ಮಾಡಬೇಕಂದ್ರೆ ದಿನಚರಿಯೇ ಬೆಸ್ಟ್. ಸಣ್ಣ ಸಣ್ಣ ಕನ್ಸಿಸ್ಟೆಂಟ್ ಪ್ರಯತ್ನಗಳು ಸಕ್ಸಸ್ ಕೊಡುತ್ತೆ. ಶಾರ್ಟ್ ಕಟ್ಗಳನ್ನು ಬಳಸಲಿಕ್ಕೆ ಹೋಗಬಾರ್ದು. ಸಾಲದ ಸಮಸ್ಯೆಗಳಿದ್ರೆ ಯೋಜನಾಬದ್ಧವಾಗಿ ಕ್ಯಾಲ್ಕುಲೇಟಿವ್ ಆಗಿ ನಿಭಾಯಿಸೋದಕ್ಕೆ ಇದರಲ್ಲಿ ಪ್ಲಾನ್ ಮಾಡ್ಬೋದು ನೀವು. ಯಾಕೆಂದ್ರೆ ಇದು 6ನೇ ಭಾವದಲ್ಲಿ ಗುರು ಆ ಎಬಿಲಿಟಿಯನ್ನು ಕೊಡ್ತದೆ. ಪ್ರಾಕ್ಟಿಕಲ್ ಸ್ಕಿಲ್ಗಳನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೂ ಈ ಗೋಚರ ಉತ್ತಮವಾಗಿದೆ.
ಒಟ್ಟಾರೆಯಾಗಿ ಏನು ಈ ಗುರು ಸಂಚಾರದ ಫಲ ಅನ್ನೋದೇನಿದೆ ಇದು 15-20% ಅಷ್ಟೇ ವರ್ಕ್ ಆಗೋದು. ಸೊ ಇದರಲ್ಲೂ ಕೂಡ ದಶಾಭುಕ್ತಿಗಳು ಮತ್ತು ಅಷ್ಟಕವರ್ಗ ಬಿಂದುಗಳು ಅಂತೇನಿದೆಯೋ ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ತದೆ. ಸೊ ನಾನು ಏನು ಇಷ್ಟೊತ್ತು ಹೇಳ್ತಾ ಬಂದೋ ಇದರಲ್ಲಿ ಈಗ ಗುರುಬಲ ಇಲ್ಲ ಅಂದ ಮಾತ್ರಕ್ಕೆ ಏನು ನಿರಾಶರಾಗಬೇಕು ಅಂತೇನಿಲ್ಲ. ನಮ್ಮ ಅಪ್ರೋಚನ್ನು, ನಮ್ಮ ಮೈಂಡ್ ಸೆಟ್ಟನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಇದರಿಂದ ಪ್ರಯೋಜನ ಪಡೆಯೋದಕ್ಕೂ ಕೂಡ ಸಾಧ್ಯತೆ ಇರ್ತದೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.